ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿನ್ನೆ ಹಲವಾರು ಜನ ಕೇಳಿದ್ರಿ, ಏನ್ ಸರ್ ಜೋಶಲ್ಲಿ ಇದ್ದೀರಾ ತುಂಬಾ ಅಂತ. ಹೌದು, ಕಾರಣ ಒಳ ಮೀಸಲಾತಿ ವಿಚಾರವಾಗಿ ಇಷ್ಟು ದಿನ ನೋಟಿಫಿಕೇಶನ್ಗಳಿಗೆ ತಡೆ ಬಿದ್ದಿತ್ತು. ಇನ್ನೇನು ಆರಂಭ ಆಗುತ್ತೆ ಅಂತ ಗೊತ್ತಾಗ್ತಾ ಇದೆ. ಸೊ ಎಲ್ಲ ಆಸ್ಪಿರೆಂಟ್ಸ್ ಗಳ ಖುಷಿ ನನ್ನ ಖುಷಿ. ಸೊ ಅದ್ರಲ್ಲಿ ಏನ್ ಬೇರೆ ಏನಿಲ್ಲ. ಹಾಗಾಗಿ ಎಲ್ಲರೂ ಖುಷಿಯಾಗಿರುವಾಗ ನಾವು ಕೂಡ ಖುಷಿಯಾಗಿರೋಣ. ಬಟ್ ಎಲ್ಲರ ಒಂದಿಷ್ಟು ಕ್ವಶನ್ಸ್ಗಳು ನಿನ್ನೆಯಿಂದ ಕೂಡ ಕೇಳ್ತಾ ಇದ್ರಿ. ಎಸ್ಪೆಷಲಿ ಸರ್ಕಾರ ಹೇಳಿರುವಂತೆ, ಅಂದ್ರೆ ಸಿಎಂ ಅವರು ನಿನ್ನೆ ಸದನದಲ್ಲಿ ಹೇಳಿರುವಂತೆ ವಯೋಮಿತಿ ಸಡಿಲಿಕೆಯನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಒಂದು ಬಾರಿಗೆ. ಬಟ್ ಅದು ಎಷ್ಟು ವರ್ಷ ಕೊಡ್ತೀವಿ ಅನ್ನೋದು ಹೇಳಿಲ್ಲ. ಅದನ್ನ ಆದೇಶದ ಮೂಲಕ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಒಂದು ಪ್ರಶ್ನೆ ತುಂಬಾ ಜನರದು, ಯಾವೆಲ್ಲ ಹುದ್ದೆಗಳಿಗೆ ಏಜ್ ರಿಲ್ಯಾಕ್ಸೇಷನ್ ಕೊಡಬಹುದು ಅಂತ ಕೇಳಿದ್ರೆ, ಮೊಟ್ಟ ಮೊದಲನೇದಾಗಿ ಪೊಲೀಸ್ ಕಾನ್ಸ್ಟೇಬಲ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, FDA ಮತ್ತು ಹಲವಾರು ಯಾವ್ಯಾವ ನೇಮಕಾತಿ ಆಗುತ್ತೋ ಎಲ್ಲ ನೇಮಕಾತಿಗಳಿಗೂ ಕೊಡ್ಲೇಬೇಕು. ಯಾಕಂತಂದ್ರೆ ನಿಮ್ಗೆ ಗೊತ್ತಿರುವಂತೆ ಕೋವಿಡ್ ಆದ್ಮೇಲೆ PSI ಇದಾಗಿರ್ಬೋದು, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಬೇರೆ ಬೇರೆ ನೋಟಿಫಿಕೇಶನ್ ಯಾವುದು ಆಗಿಲ್ಲ, ಅಂಡ್ ಸಿವಿಲ್ PC ಕೂಡ. ಅದರ ಜೊತೆ ಮತ್ತೆ ಒಂದು ವರ್ಷ ಸರ್ಕಾರ ಈ ಒಳ ಮೀಸಲಾತಿ ವಿಚಾರದಿಂದಾಗಿ ನೇಮಕಾತಿಗಳನ್ನು ವಿಳಂಬ ಮಾಡಿದೆ. ಸೊ ಅಲ್ಲಿಗೆ ಅಭ್ಯರ್ಥಿಗಳಿಗೆ ತುಂಬಾ ಜನರಿಗೆ GM ಮತ್ತು OBC ಕ್ಯಾಂಡಿಡೇಟ್ಗಳಿಗೆ ಅಂಡ್ SC/ST ಅವ್ರಿಗೂ ಕೂಡ ಇವನ್ ಏಜ್ ಲಿಮಿಟ್ ಮುಗಿದು ಹೋಗಿದೆ. ಸೊ ಅಂತವ್ರು ಈಗ ಪಾಪ ತುಂಬಾ ಸಫರ್ ಆಗ್ತಾ ಇದಾರೆ. ಅಂಡ್ ನಿನ್ನೆ ನನಗೆ ಒಂದಿಷ್ಟು ಜನ ಅಭ್ಯರ್ಥಿಗಳು ಕರೆ ಮಾಡಿದ್ರು. ಅದರಲ್ಲಿ ಪ್ರಮುಖವಾದಂತ ಬೇಡಿಕೆ ಪಾಪ ಪೊಲೀಸ್ ಕಾನ್ಸ್ಟೇಬಲ್ ಅಭ್ಯರ್ಥಿಗಳು ಸತತವಾಗಿ ಕಳೆದ 2-3 ವರ್ಷಗಳಿಂದ ಕೂಡ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಪರ್ಮನೆಂಟ್ ಏಜ್ ರಿಲ್ಯಾಕ್ಸೇಷನ್ ಬೇಕಿತ್ತು ಅವ್ರಿಗೆ, ಕಾಯಂ ವಯೋಮಿತಿ ಸಡಿಲಿಕೆಯನ್ನು ಕೊಡಿ ಅಂತ. ಸರ್ಕಾರ ಕೂಡಲೇ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಬೇಕು. ಅಂಡ್ ಎಸ್ಪೆಷಲಿ ಗೃಹ ಮಂತ್ರಿಗಳು ತುಂಬಾ ಸಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಬೇರೆ ರಾಜ್ಯಗಳಲ್ಲಿ ನೋಡಿ, OBC ಇರುವಂತದ್ದು, GM ಇರುವಂತದ್ದು ಏಜ್ ಲಿಮಿಟ್ ಎಷ್ಟಿದೆ ಅಂತ. ನಮ್ಮ ರಾಜ್ಯದಲ್ಲಿ ಬರೀ 25-27 ವರ್ಷ ಇದ್ರೆ, ಇಲ್ಲಿ ಪಾಪ ಎಷ್ಟೋ ಜನಕ್ಕೆ ಇವ್ರು ನೋಟಿಫಿಕೇಶನ್ ಮಾಡಲ್ಲ ಸರಿಯಾಗಿ, ಏಜ್ ಲಿಮಿಟ್ ಬೇಗ ಮುಗ್ದು ಹೋಗ್ಬಿಡುತ್ತೆ. ಹಾಗಾಗಿ ಅವರು ಸರಿಯಾದ ರೀತಿಯಲ್ಲಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಹೆಚ್ಚಿದೆ, 30 ವರ್ಷದವರೆಗೂ ಕೂಡ ಇದೆ. ಸೊ ಹಾಗಾಗಿ ನೀವು ಮಾಡ್ಕೊಡಿ ಅಂತೇಳಿ ಅದನ್ನ ಕೇಳ್ತಾ ಇದ್ದಾರೆ. ಸೊ ದಯವಿಟ್ಟು ಅದನ್ನ ಸರ್ಕಾರ ಮಾಡಲೇಬೇಕು. ಇಲ್ಲ ಅಂತಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ಅಭ್ಯರ್ಥಿಗಳಿಗೆ ಸರ್ಕಾರ ಮಾಡಿದಂತ ದೊಡ್ಡ ಅನ್ಯಾಯದ ರೀತಿ ಆಗುತ್ತದು. ಯಾಕಂದ್ರೆ ಅವರು ಇವತ್ತಿನ ಬೇಡಿಕೆ ಅಲ್ಲ, ಅದು 2-3 ವರ್ಷಗಳಿಂದ ಕೂಡ ಈ ಸಂಬಂಧ ಹೋರಾಟ ಮಾಡ್ತಾ ಇದ್ದಾರೆ, ಬೇಡಿಕೆಯನ್ನು ಇಟ್ಟಿದ್ದಾರೆ. ಬಟ್ ಅದರ ಜೊತೆ ಇನ್ನೊಂದು ನಿಮ್ಗೆ ಮಾಹಿತಿ ಹೇಳ್ಬಿಡ್ತೀನಿ. ಈಗ ವಯೋಮಿತಿ ಸಡಿಲಿಕೆ ಯಾವ ತರ ಕೊಡ್ತಾರೆ ಸರ್ಕಾರ ಅಂತಂದ್ರೆ, ಈ ಹಿಂದೆ ಕೊಟ್ಟಿದ್ರು ನಿಮ್ಗೆ 2024ರಲ್ಲಿ. ಹೆಂಗೆ ಅಂದ್ರೆ, ಒಂದು ಬಾರಿಗೆ 3 ವರ್ಷ ವಯೋಮಿತಿ ಸಡಿಲಿಕೆ ಅಂತ ಕೊಟ್ಟಿರ್ತಾರೆ. ಅಂದ್ರೆ ನಿಮ್ಮ ಏಜ್ ಲಿಮಿಟ್, ಈಗ ಸಪೋಸ್ ಎಕ್ಸಾಂಪಲ್ ಹೇಳ್ತೀನಿ, ನೀವು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಆಕಾಂಕ್ಷೆ ಅಂತ ಇಟ್ಕೊಳ್ಳಿ. ನಿಮ್ದು OBC ಅವರಾಗಿದ್ರಿ, ನೀವು OBC ಕ್ಯಾಂಡಿಡೇಟ್, 27 ವರ್ಷ ಇದೆ ನಿಮ್ಗೆ ಎಕ್ಸಾಮ್ ಬರೆಯೋದಕ್ಕಿರೋ ವಯೋಮಿತಿ. ಒಂದು ಬಾರಿಗೆ 3 ವರ್ಷ ವಯೋಮಿತಿ ಸಡಿಲಿಕೆ ಅಂದ್ರೆ 27ಕ್ಕೆ +3 ಮಾಡಿ ಎಷ್ಟಾಗುತ್ತೆ? 30 ವರ್ಷ. ಅಂದ್ರೆ 30 ವರ್ಷದ ವಯಸ್ಸಿನ ಒಳಗಡೆ ಇದ್ರು ಕೂಡ ಪರೀಕ್ಷೆಗೆ ಅಟೆಂಡ್ ಆಗ್ಬಹುದು, ಅಪ್ಲಿಕೇಶನ್ ಹಾಕ್ಬಹುದು. ಇದು ನಿಮ್ಗೆ ಈ ರೀತಿ. ಅಂದ್ರೆ ಈಗ 32 ವರ್ಷ ಇರುತ್ತೆ ಕೆಲವೊಂದು ಹುದ್ದೆಗಳದ್ದು ಅಪ್ಲಿಕೇಶನ್ ಹಾಕೋ ಒಂದು ವಯೋಮಿತಿ, ಲೈಕ್ OBC ಅವರಿಗೆ, GM ಅವರಿಗೆ. ಬಟ್ SC/ST 35 ಇತ್ತು ಅಂದ್ರೆ 38 ಆಗುತ್ತೆ. ಅಂದ್ರೆ +3 ಕೊಟ್ರೆ ಇನ್ ಕೇಸ್ 5 ಕೊಡ್ಬೋದು. ಅದು ಸರ್ಕಾರದ ಮೇಲೆ ನಿರ್ಧಾರ ಬಿಟ್ಟಿದ್ದು. 1 ಇಯರ್ ಕೊಡ್ಬೋದು, 2 ಇಯರ್ ಕೊಡ್ಬೋದು, 3, ಆಲ್ಮೋಸ್ಟ್ 3 ವರ್ಷಕ್ಕಿಂತ ಹೆಚ್ಚು ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಆಸ್ಪಿರೆಂಟ್ಸ್ಗಳಿಗೂ ಕೂಡ ಇದು ಅವಶ್ಯಕ ಇರೋದ್ರಿಂದ ನಮ್ಮ ಒಂದು ಬೇಡಿಕೆ 3 ವರ್ಷಕ್ಕಿಂತ ಹೆಚ್ಚೇ ಕೊಡಬೇಕು ಅನ್ನೋದು. ಯಾಕಂದ್ರೆ ಈಗ ಕೆಲವರು ಆಲ್ರೆಡಿ 35 ಇದ್ದಾರೆ, 33 ಇದ್ದಾರೆ, 32 ಇದ್ದಾರೆ. ಇನ್ PCA ಆಸ್ಪಿರೆಂಟ್ಸ್ಗಳಂತೂ ಪಾಪ ಹೇಳೋಂಗಿಲ್ಲ, ಅವ್ರಿಗೆ ಕಾಯಂ ಬೇಕಿದೆ. ಸೊ ಇದರಿಂದ ಒಂದು ಬಾರಿ ಸರ್ಕಾರ ಎಷ್ಟು ವರ್ಷ ಕೊಡುತ್ತೆ ಅನ್ನೋದ್ರ ಮೇಲೆ ನಿಮ್ಮ ಏಜ್ ಲಿಮಿಟ್ ಎಷ್ಟು, ಅಲ್ಲಿ ನಿಮ್ಮ ವಯಸ್ಸು ಮತ್ತು ಆ ಕೊಟ್ಟಿರುವಂತ ಏಜ್ ಲಿಮಿಟ್ ಪ್ರಕಾರ ನೀವು ಪರೀಕ್ಷೆ ಬರೆಯೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ. ಅಂದ್ರೆ ಈಗ ನನಗೆ ಒಂದು ವಿಷಯದ ಬಗ್ಗೆ ನೀವು ಮತ್ತೆ ಪ್ರಶ್ನೆ ಕೇಳಿದ್ರಿ ನಿನ್ನೆ. ಅದೇ, ಈಗ ನಮ್ದು ಏಜ್ ಲಿಮಿಟ್ ಆಲ್ರೆಡಿ ಕ್ರಾಸ್ ಆಗ್ಬಿಟ್ಟಿದೆ ಸರ್, ನಾವ್ ಹೆಂಗ್ ಬರೀಬಹುದು ಅಂತ. ಅಂದ್ರೆ ಸರ್ಕಾರ ಕೊಡುವ ವಯೋಮಿತಿ ಪ್ರಕಾರ ಅಂಡ್ ನಿಮಗೆ ಆ ಹುದ್ದೆಗೆ ಪರೀಕ್ಷೆ ಬರೆಯೋದಕ್ಕಿರುವಂತ ಏಜ್ ಲಿಮಿಟ್ ಪ್ರಕಾರ ಎಷ್ಟಾಗುತ್ತೆ ನೋಡ್ಕೊಂಡು ಅದು ನಿಮ್ಗೆ ಅವಕಾಶ ಸಿಗುತ್ತೆ. ಅಂಡ್ ಆಲ್ಮೋಸ್ಟ್ ಇಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಸಿಗುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ವಯೋಮಿತಿ ಸಡಿಲಿಕೆ ಹಾಗೆ ಆಗುತ್ತೆ. ಒಂದು ಬಾರಿಗೆ ಕೊಡ್ತಾ ಇರೋದು ಓಕೆ ಬೇರೆ ಹುದ್ದೆಗಳಿಗೆ, ಬಟ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಮಾತ್ರ ಇದು ಕಾಯಂ ವಯೋಮಿತಿ ಸಡಿಲಿಕೆ ಆಗಬೇಕು ಅನ್ನೋದು ನಮ್ಮ ಬೇಡಿಕೆ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನೇಮಕಾತಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಈ ಪ್ರಶ್ನೆ ತುಂಬಾ ಕೇಳ್ತಾ ಇರೋದು. ನೇಮಕಾತಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಈಗ ನಿಮ್ಗೆ ಗೊತ್ತಿದೆ, ಸರ್ಕಾರ ನಿನ್ನೆ ಅಷ್ಟೇ ಇದನ್ನ ಸದನದಲ್ಲಿ ಈಗ ಮಾತಾಡಿದ್ದಾರೆ. ಇದರ ಬಗ್ಗೆ ಒಪ್ಪಿಗೆ, ಈ ಒಳ ಮೀಸಲಾತಿ ವರದಿ ಜಾರಿಗೆ ಬಂದ ತಕ್ಷಣವೇ ನಾವು ನೇಮಕಾತಿ ಆದೇಶಗಳನ್ನ ಹೊರಡಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಉಳಿದಿರುವಂತದ್ದು ನಿಮ್ಗೆ ಗೊತ್ತಿದೆ, ಪದೇ ನಾನು
ತುಂಬಾ ಸಲ ಹೇಳಿದ್ದೀನಿ ಪ್ರೊಸೆಸ್ ಏನು ಅನ್ನೋದು. ಒಳ ಮೀಸಲಾತಿ ವರದಿ ಆದ್ಮೇಲೆ ಪಬ್ಲಿಕ್ ಅಬ್ಜೆಕ್ಷನ್ ಇರುತ್ತೆ, ಆಮೇಲೆ ಜುಡಿಷಿಯಲ್ ರಿವ್ಯೂ ರೀತಿ ನ್ಯಾಯಾಂಗ ವಿಮರ್ಶೆ ರೀತಿ ಇರುತ್ತೆ. ಅದೆಲ್ಲ ಆದ್ಮೇಲೆ ಅದನ್ನ ಗೆಜೆಟ್ ಮೂಲಕ ಹೊಡಿಸ್ತಾರೆ, ಆಮೇಲೆ ರೋಸ್ಟರ್ ರೆಡಿ ಆಗ್ಬೇಕು. ಸೊ ಆಗುತ್ತೆ, ಇನ್ನೊಂದು 1.5 ಮಂತ್ ಆಗ್ಬೋದು, 1 ಮಂತ್ 1.5 ಮಂತ್ ವರೆಗೂ ಸಮಯ ತೆಗೆದುಕೊಳ್ಬಹುದು. ಒಟ್ಟಿನಲ್ಲಿ ಅವ್ರು ಯಾವಾಗಾದ್ರೂ ಮಾಡ್ಲಿ, ಯಾವಾಗಾದ್ರೂ ಬಿಡ್ಲಿ, ನೀವು ಪ್ರಿಪರೇಷನ್ ಅನ್ನು ಶುರು ಮಾಡಿ. ಅದನ್ನ ಮಾತ್ರ ಮಿಸ್ ಮಾಡಕ್ ಹೋಗ್ಬೇಡಿ. ಅಂಡ್ ಒಳ್ಳೆ ಮೆಂಟರ್ಸ್ ತುಂಬಾ ನಿಮ್ಗೆ ಸರಿ ಅಂತ ಅನ್ಸ್ಬೇಕು, ಆ ರೀತಿ ಮೆಂಟರ್ಸ್ ಅನ್ನ ಸಂಪರ್ಕಿಸಿ ಓದೋಕ್ ಶುರು ಮಾಡಿ. ಲೈಕ್ ನಮ್ಮ ಕಿಟ್ಟಿ ಸರ್. ನಿಜವಾಗ್ಲೂ ಯಾಕೆ ಕಿಟ್ಟಿ ಸರ್ ಬಗ್ಗೆ ಪ್ರತಿ ಸಲ ಹೇಳ್ತೀನಿ ಅಂದ್ರೆ, ಅವ್ರು ಯಾವತ್ತೂ ಕೂಡ ನೀವು ಆ ಬುಕ್ ಓದಿ ಈ ಬುಕ್ ಓದಿ ಅಂತ ನಿಮ್ಗೆ ಸಜೆಸ್ಟ್ ಮಾಡಲ್ಲ. ಗೌರ್ಮೆಂಟ್ ಬುಕ್ಸ್ ಓದಿ, ಈ ರೀತಿ ಪ್ರಿಪರೇಷನ್ ಮಾಡಿ. ಜೆನ್ಯೂನ್ ಆಗಿ ಇರೋ ಯಂಗ್ ಆಸ್ಪಿರೆಂಟ್ಸ್ ತಯಾರಿ ಮಾಡ್ಬೇಕು ಅನ್ನೋದನ್ನ ತುಂಬಾ ಕ್ಲಿಯರ್ ಆಗಿ ಹೇಳ್ಬಿಡ್ತಾರೆ ಅವರು. ಎಸ್ಪೆಷಲಿ ಈ PSI ಹುದ್ದೆಗೆ ಸಂಬಂಧಪಟ್ಟಾಗ ಒಳ್ಳೆ ಗೈಡೆನ್ಸ್ ಕೊಡ್ತಾರೆ. ಸೊ ಆಲ್ಮೋಸ್ಟ್ ಪಾಪ ಅವ್ರನ್ನ ನೀವು ಸಂಪರ್ಕಿಸಿ, ವೈಯಕ್ತಿಕವಾಗಿ ಕೂಡ ನಿಮ್ಗೆ ಸಲಹೆಗಳನ್ನು ಕೊಡ್ತಾರೆ. ಸೊ ಅಂತವ ಕೆಲವು ವ್ಯಕ್ತಿಗಳಿದ್ದಾರೆ, ಅಂತವ್ರನ್ನ ನೀವು ಸಂಪರ್ಕಿಸಿ ಅವರಿಂದ ಸಾಧ್ಯವಾದಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳಿ. ರಿಸೋರ್ಸಸ್ ಏನೇನು ತಗೊಳ್ಬೇಕೆಲ್ಲ ಕಲೆಕ್ಟ್ ಮಾಡಿ. ಒಟ್ಟಿನಲ್ಲಿ ಸರ್ಕಾರದ ನಿರ್ಧಾರ ಸರ್ಕಾರಕ್ಕೆ ಬಿಟ್ಟುಬಿಡಿ, ಅವ್ರು ಮಾಡೋದು ಮಾಡ್ತಾರೆ. ನೀವು ನಿಮ್ಮ ನಿರ್ಧಾರಗಳನ್ನು ಸರಿಯಾಗಿ ಕೈಗೊಳ್ಳಿ, ಅದು ನಿಮ್ಮ ಯಶಸ್ಸಿನ ಹತ್ರ ಕರ್ಕೊಂಡು ಹೋಗುತ್ತೆ. ಸೊ ಒಟ್ಟಿನಲ್ಲಿ ಇಷ್ಟು ದಿನ ರೀತಿ ಬರಗಾಲದ ರೀತಿ ಆಗೋಗಿತ್ತು, ಯಾವ ಮಳೆ ಇಲ್ಲ, ಏನಿಲ್ಲ, ಬೆಳೆ ಇಲ್ಲ. ನಂಗೆ ಇನ್ಮೇಲೆ ಒಳ್ಳೆ ಮಳೆ ಆಗುತ್ತೆ, ಬೆಳೆ ಬೆಳ್ಕೊಂಡು ಚೆನ್ನಾಗಿರಿ, ಶ್ರಮ ಪಡಿ. ಒಟ್ಟಲ್ಲಿ ಶ್ರಮ ಪಟ್ಟಿಲ್ಲ ಅಂದ್ರೆ ಖಂಡಿತವಾಗಿ ಈ ಬಾರಿ ಅವಕಾಶ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಈ ಅವಕಾಶ ಮತ್ತೆ ಮತ್ತೆ ಸಿಗುವುದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಮತ್ತೆ ನೀವು ಒಂದು 5-6 ವರ್ಷ ಸುಮ್ಮನೆ ಶ್ರಮ ಪಡಬೇಕಾಗತ್ತೆ. ನೋಟಿಫಿಕೇಶನ್ಗಳು ಕಷ್ಟ ಇದೆ. ಸೊ ಈ ಬಾರಿ ಆಗುವಂತ ನೋಟಿಫಿಕೇಶನ್ ತುಂಬಾ ಅಂದ್ರೆ ತುಂಬಾ ಹೆಚ್ಚಿವೆ. ಪರಿಶ್ರಮ ಪಟ್ಟು ಓದಿ. ಒಳ್ಳೆಯದಾಗ್ಲಿ. ಧನ್ಯವಾದಗಳು.